ಏ ಲತಾ, 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 ಈ ಮನೆ ಖಾಲಿ ಮಾಡಿದ್ರೆ ಸರಿ. ಯಾವ ಆಳಿದ್ದೀರಾ ಈ ಮನೇಲಿ? ಫಸ್ಟ್ ಮನೆ ಖಾಲಿ ಮಾಡಿದ್ರೆ ಸರಿ. ಇದೇನಿದು ವಿಜಿ ಮಾತಾಡ್ದಂಗಾಗುತ್ತೆ. ಈ ಇವಳು ಯಾರಪ್ಪ? ಇವಳು ಹಿಂಗೆ ಬಂದವಳೆ, ವಿಜಿ ಈ ಥರ ಮಾತಾಡ್ತಾ ಇದ್ದಾಳೆ. ಈ ಈ ಈ ಯಾರಮ್ಮ ನೀನು? ಯಾರು? ನಾನು ವಿಜಿ. ಫಸ್ಟು ಈ ಮನೆ ಖಾಲಿ ಮಾಡಿ ನೀವು. ಇದು ನನಗೆ ಬೇಕಾಗಿರೋ ಮನೆ, ನಾನಿದ್ದಿದ್ದ ಮನೆ ಇದು. ವಿಜಿನಾ? ವಿಜಿ? ಏನಮ್ಮ ನೀನು ಹಿಂಗೆ ಹೇಳ್ತಾ ಇದೀಯಾ? ವಿಜಿ ಅಲ್ಲ ನೀನು. ನಾನು ವಿಜಿನೇನೆ, ನಾನು ವಿಜಿನೇನೆ. ಫಸ್ಟ್ ಮನೆ ಖಾಲಿ ಮಾಡ್ತೀರಾ? ನಾನು ವಿಜಿನೇ, ನಾನು ಇಲ್ಲೇ ಇರೋದಕ್ಕಂತ ಹೇಳಿ ಬಂದಿದ್ದೀನಿ. ನಾನು ವಿಜಿನೇನೆ. ಯಾರಮ್ಮ? ಯಾರೋ ವಿಜಿ ಅಕ್ಕ ಮಾತಾಡ್ದಂಗಾಗುತ್ತೆ. ವಿಜಿನೇ ಮಾತಾಡ್ತಾ ಇರೋದು. ಬಾ ಫಸ್ಟ್ ಮನೆ ಖಾಲಿ ಮಾಡ್ರಿ. ನಾನು ನೋಡ್ತಾ ಇದ್ದೀನಿ, ಇವತ್ತು ಖಾಲಿ ಮಾಡ್ತೀರಾ ನಾಳೆ ಖಾಲಿ ಮಾಡ್ತೀರಾ ಅಂತ ಹೇಳಿ ನೀವು ಖಾಲಿ ಮಾಡ್ತಾ ಇಲ್ಲ. ಫಸ್ಟ್ ಈ ಮನೆ ಖಾಲಿ ಮಾಡಿ. ಅಲ್ಲ ನೀನು ಯಾರಮ್ಮ? ನೀನು ಯಾರು? ನೀನು ಯಾರಂತ ಗೊತ್ತಾಗ್ಲಿಲ್ಲ ನಮಗೆ. ವಿಜಿ ಅಂತ ಹೇಳ್ತಾ ಇಲ್ವಾ? ಗೊತ್ತಾಗ್ತಿಲ್ಲ ನಿಮಗೆ? ನಾನು ವಿಜಿನೇನೆ. ವಿಜಿ? ಯಪ್ಪ, ವಿಜಿ ಅಲ್ಲ. ನೀನು ವಿಜಿ ಅಕ್ಕನ ತಂಗಿನ? ಯಾರಮ್ಮ? ಗೊತ್ತಾಗ್ಲಿಲ್ಲ ನನಗೆ. ವಿಜಿನೇ ಅಂತ ಹೇಳ್ತಾ ಇದ್ದೀನಿ, ವಿಜಿ ಅಕ್ಕನ ತಂಗಿನ ಅಂತ ಕೇಳ್ತಾ ಇದ್ರಲ್ಲ. ಫಸ್ಟ್ ಮನೆ ಖಾಲಿ ಮಾಡಿ ನೀವು. ಫಸ್ಟ್ ಮನೆ ಖಾಲಿ ಮಾಡಿರಿ. ನಾನು ಹೋದ್ರೆ ಸಾಕು ಈ ಮನೇಲಿ ಹೆಂಗೋ ಆರಾಮಾಗಿ ಇದ್ದು ಬಿಡ್ಬೋದು ಅಂತ ತಿಳ್ಕೊಂಡಿದ್ರಿ. ನಾನು ನೋಡ್ತಾ ಇದ್ದೀನಿ, ಇವತ್ತು ಖಾಲಿ ಮಾಡ್ತೀರಾ ನಾಳೆ ಖಾಲಿ ಮಾಡ್ತೀರಾ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೀವು ಖಾಲಿ ಮಾಡ್ತಾ ಇಲ್ಲ. ನಾನು ಇಲ್ಲಿರಬೇಕು. ಫಸ್ಟ್ ಮನೆ ಖಾಲಿ ಮಾಡಿ ನೀವು. ಯಪ್ಪ, ಇದೇನೇ ಅಕ್ಕ ಇವಳು ವಿಜಿ ಅಂತ ಹೇಳ್ತಾ ಇದ್ದಾಳೆ? ಇವಳು ವಿಜಿನಾ? ನಾನು ದುಡ್ಡು ಕೊಟ್ಟಿದ್ದೀನಿ, ಮನೆ ತಗೊಂಡಿದ್ದೀನಿ. ಇದು ನನ್ನ ಹೆಸ್ರಿಗೈತೆ. ಫಸ್ಟ್ ಮನೆ ಖಾಲಿ ಮಾಡಿ ನೀವು. ಯಪ್ಪ, ಇವಳು ಯಾರಪ್ಪ? ಇವಳು ವಿಜಿ ಅಂತ ಹೇಳಿ ಬಂದವಳಲ್ಲ. ಇವಳು ಯಾರು? ಅಲ್ಲ, ನಾನು ವಿಜಿ ಅಂತ ಹೇಳಿ ಬಂದವಳಲ್ಲಪ್ಪ. ಇವಳೇನು ದೆವ್ವನಾ? ಹೌದು, ನಾನು ದೆವ್ವಾಗಿ ಬಂದಿದ್ದೀನಿ ನಿಮ್ಮನ್ನು ಮನೆ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ. ಇದು ನಂದು ಮನೆ. ಫಸ್ಟು ಮನೆ ಖಾಲಿ ಮಾಡಿ ನೀವು. ಹೋಗ್ಬಿಟ್ಲು ವಿಜಿ. ಅವಳು ಕಾಟ ತಪ್ಪಿಡ್ತು. ನಾವು ಹೆಂಗೆ ಬೇಕೋ ಹಂಗೆ ಇರ್ಬೋದು ಅಂತ ಹೇಳಿ ತುಂಬ ಖುಷಿಯಾಗಿದ್ದಲ್ಲ ನೀನು. ನಾನು ಎಲ್ಲೋದ್ರೂ ಬಿಡಲ್ಲ ನಾನು ಯಾರನ್ನೂ. ನಾನು ಇಂಥವಳಂತ ನಿನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಇದೇನಪ್ಪ ಇದು? ಅಕ್ಕ, ಯಾರು ಇವರು? ಎಲ್ಲ ಹೊಡಿಬೇಡ ಕಣಮ್ಮ, ಬಿಡಮ್ಮ. ಅಯ್ಯೋ, ಇವಳು ಮಯ್ಯಕ್ಕೆ ವಿಜಿ ದೇವಾಗಿ ಬಂದಿದ್ದಾಳೆ ಅನ್ನಿಸ್ತೈತೆ. ಅಯ್ಯೋ, ಇದೇನಪ್ಪ ಇದು? ಬಿಡಮ್ಮ. ಯಾರು ನೀನು? ಬಿಡು. ಯಾಕೆ ಹಂಗೆ ಹೊಡಿತಾ ಇದೆಯಾ? ಬಿಡಮ್ಮ, ಹೊಡಿಬೇಡ. ಬಿಡು, ಹೊಡಿಬೇಡ. ಇದು ನಮ್ಮದು ಕಣಮ್ಮ ಮನೆ. ನಿನ್ನ ಮನೆನಾ 35 ಲಕ್ಷ ಕೊಟ್ಟು ತಗೊಂಡಿದ್ದ್ಯಾರೇ? ನಾನು ತಗೊಂಡಿದ್ದು 35 ಲಕ್ಷ ದುಡ್ಡು ಕೊಟ್ಟು ಈ ಮನೆ ರಿಜಿಸ್ಟರ್ ಮಾಡಿಸಿದ್ದು. ಬ್ಯಾಂಕ್ ಲೋನ್ ಕಟ್ಟಕ್ಕಾಗ್ದಲೇ ನೀನು ಬೀದಿಗೆ ಬಿದ್ದಿದ್ದಲ್ಲ. ಬ್ಯಾಂಕ್ನವ್ರು ಬಂದು ಬೀಗ ಹಾಕಿದ್ರಲ್ಲ, ಆವಾಗ ಬ್ಯಾಂಕ್ ಲೋನ್ ಕಟ್ಟಿ ಮನೆ ಲೋನ್ ತೀರಿಸಿದ್ಯಾರೆ? 35 ಲಕ್ಷ ಕಟ್ಟಿ ನಾನು ತೀರಿಸಿದ್ದು. ಇವಾಗ ನೀನು ಈ ಮನೇಲಿ ಇದೆಯಾ? ನಾನು ಈ ಮನೆ ತೀರಿಸ್ಬಿಟ್ಟು ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಕೋಟಿಗೆ ಹಾಕೋದು ಇದೆಲ್ಲ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ಅಯ್ಯೋ, ಇದೇನಮ್ಮ ಇದು? ಹಿಂಗೆ ಓದಿತಾ ಇದೆಯಾ? ಬಂದು ಹಿಡ್ಕೊಂಡು ಖಾಲಿ ಮಾಡ್ತೀವಿ. ಬಿಡಮ್ಮ, ಖಾಲಿ ಮಾಡ್ತೀವಿ. ನೀವೆಲ್ಲ ನನಗೆ ಎಷ್ಟು ಕೇಳಿ ಬಯಸಿದ್ರಾ? ವಿಜಿ ಹಾಳಾಗೋದ್ರೆ ಸಾಕು, ನಾವು ಈ ಮನೇಲಿ ಹೆಂಗೋ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ರಿ. ನಾನು ಹೋಗಲ್ಲ. ನಾನು ಇರ್ತೀನಿ. ನಾನು ಯಾರನ್ನೇ ಆಗಲಿ, ನನಗೆ ಮೋಸ ಮಾಡಿದವ್ರು ನಾನು ಬಿಡೋದಿಲ್ಲ. ನಾನು ಅವ್ರ ಮೇಲೆ ಸೇಡ್ ತೀರಿಸ್ಕೊಂತೀನಿ. ನನಗೆಲ್ಲ ಯಾರ್ಯಾರು ಮೋಸ ಮಾಡಿದ್ದೀರಾ ಅವ್ರಿಗೆ. ಅಯ್ಯೋ ಅಯ್ಯೋ, ಬಿಡಮ್ಮ, ಖಾಲಿ ಮಾಡ್ತೀವಿ ಬಿಡು. ಇಲ್ಲೋಡು, ನೀನು ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಏನಾದರೂ ನಿನ್ನ ಮನೆ ಖಾಲಿ ಮಾಡಲಿಲ್ಲ ಅಂತಂದರೆ, ನೀನು ಇಲ್ಲಿಂದ ಹೋಗಲಿಲ್ಲ ಅಂತಂದರೆ ನಾನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ನಾನು ವರ್ಷನ ಮಾತಾಡಿಸ್ಬರ್ಬೇಕು. ನಾನು ವರ್ಷನಿಗೆ ನಾನು ಮೀಟ್ ಆಗಿ ಬರಬೇಕು. ನಾನು ವರ್ಷ ಬೇಕು ನನಗೆ. ವರ್ಷನ ಮೀಟ್ ಆಗ್ತೀನಿ ನಾನು. ಅಲ್ಲ, ಇವಳೇ ನೀನು ವಿಜಿರ್ ತಂಗಿ ಏನಪ್ಪ? ಅವಳಿಗೇನು ಹಿಂದೆ ಮುಂದೆ ಯಾರು ಇರಲಿಲ್ಲ ಅಲ್ವಾ? ಒಬ್ಬಳೆ ಮಗಳು, ಒಬ್ಬರು ಅಣ್ಣ ಇದ್ದರು. ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಇವಳು ಯಾರಪ್ಪ? ಇವಳು ಗೊತ್ತಿಲ್ಲಪ್ಪ, ನಾನು ನೋಡೇ ಇಲ್ಲ ಇವಳನ್ನ. ಇವಳು ಯಾರು ಅಂತ ಗೊತ್ತಿಲ್ಲ ಕಣಮ್ಮ ನನಗೂ. ಅಯ್ಯೋ, ಮನೆ ಖಾಲಿ ಮಾಡು ಅಂತ ಹೇಳ್ತಾಳಲ್ಲ, ಇವಾಗ ಹೆಂಗೆ ಮಾಡೋದು? ಅಮ್ಮ, ನಾವು ನಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ನಮ್ಮ ಮನೆಗೆ ಹೋಗ್ತೀವಿ. ನಾನು ನಮ್ಮ ಮನೆಗೆ ಹೋಗಿ ನಮ್ದು ಹಳೆ ಮನೆ ಐತಲ್ಲ, ಅದರಲ್ಲೇ ಇರ್ತೀವಿ ಅಮ್ಮ. ಅಲ್ಲೇ ಹೋಗಿ ಇಟ್ಕೊಂಡು ಅಲ್ಲೇ ಚೆನ್ನಾಗಿರ್ತೀವಿ. ನಾವು ಸಂಗೀತಕ್ಕನಿಗೆ ಅಲ್ಲೇ ಹೇಳಿ ಬಂದಿದ್ದೀವಿ, ಅಲ್ಲೇ ಇರ್ತೀವಿ ಕಣಕ್ಕ ಅಂತ ಹೇಳಿ. ನಾವಿಲ್ಲಿ ನೆಂಟ್ರ ಮನೇಲಿದ್ರೆ ಎಷ್ಟು ಮಾಡಿದ್ರು ಕೈ ಎತ್ತಲ್ಲ ಅಂತ ಹೇಳಿ ನೆಂಟ್ರ ಮನೇಲಿ ಇರಬಾರ್ದಂತೆ. ಅದಕ್ಕೇ ನಾವು ಹೋಗಿ ಸುಮ್ಮನೆ ಅಲ್ಲೇ ಹಳೆ ಮನೆಗೆ ಇರ್ತೀವಿ ಕಣಮ್ಮ. ನಮಗೂ ಇಲ್ಲಿ ಯಾಕನೋ ಈ ಮನೆಯಾಗೆ ಬರ್ತಾನೇ ಇಲ್ಲ. ಅಲ್ಲೇ ನಿಮ್ದು ಹಳೆ ಮನೆ ಐತಲ್ಲ, ಅದ್ರಾಗೆ ಇರನ್ ನಡೀರಿ. ಎಲ್ಲನ ಸುಮ್ಮನೆ ಅದ್ರಾಗೆ ಇಟ್ಕೊಂಡು ಹೋದ್ರೆ ಯಾವುದು ಇರಲ್ಲ.
ಇಲ್ಲೂ ಒಟ್ಟು ರಾತ್ರಿ ಎಲ್ಲ ಯಾತೆ ತೋರ್ಸಾಡ್ದಂಗೆ ಆಗುತ್ತೆ. ಅವಳು ವಿಜಿದು ದೇವದ ಕಾಟ. ರಾತ್ರಿ ಎಲ್ಲ ಯಾರನ ಓಡಾಡ್ದಂಗೆ ಆಗುತ್ತೆ. ರಾತ್ರಿ ಎಲ್ಲ ನಿದ್ದು ಬರಲ್ಲ, ಏನಿಲ್ಲ. ಒಂಥರ ಏನೋ ಈ ಮನೆಯಾಗೆ ನಮಗೆ ನೆಮ್ಮದಿ ಇಲ್ಲ. ಅದಕ್ಕೇನೆ ಈ ಮನೆನಾದ್ರೂ ಬದಲಾಯಿಸಿರೋ ಒಳ್ಳೇದಾಗುತ್ತೇನೋ. ಮನೆಗಿರ ನಡಿ, ನಿಮ್ದು ಹಳೆ ಮನೆ ಐತಲ್ಲ ಆ ಮನೆಯಾಗಿರ್ಬೇಕು. ಯಾಕಂದರೆ ಸಂಗೀತ ಅವರು ಆ ಮನೆಗೆ ಇದ್ದಿದ್ದು. ಆ ಮನೆಯಾಗಿದ್ದಾಗಿಂದನೇ ತುಂಬ ಒಳ್ಳೇದಾಯಿತು ಕಣಮ್ಮ. ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೇದಾಯಿತು. ಅದಕ್ಕೆ ನಾವು ಇರೋಣ, ನಮಗೂ ಒಳ್ಳೇದಾಗುತ್ತೆ. ನಮ್ಮ ನಾನು ಸುಮ್ಮನೆ ಹೋಗ್ಬಿಟ್ಟು ಅಲ್ಲೇ ಇರೋಣ ಅಂತ ಇದ್ದೀನಿ. ಅವ್ರು ನೋಡಿ ಅದೇ ಮನೇಲಿ ಇದ್ಕೊಂಡು ಎಷ್ಟು ಚೆನ್ನಾಗೆ ಅವರು ಮುಂದುವರೆದ್ಬಿಟ್ರು. ಹಳೆ ಮನೇಲಿ ಇದ್ಕೊಂಡು ನಾವು ಹೊಸ ಮನೇಲಿದ್ರೂ ನಮಗೇನು ಕೈ ಬಾಯಿ ಎತ್ತುತ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಅದಕ್ಕೆ ನಾನು ಹೋಗಿ ಅಲ್ಲೇ ಸಂಗೀತಕ್ಕನಿಗೆ ಹೇಳಿ ಬಂದಿದ್ದೀನಿ, ಎಲ್ಲಾದರೂ ಇರಮ್ಮ ಅಂತ ಹೇಳೈತೆ. ಅದಕ್ಕೆ ಅದನ್ನೇ ನಿನ್ನ ಕಿತ್ತಿಲ್ವಲ್ಲ, ಅದಕ್ಕೆ ಅತ್ಲಾಗ ಅದನ್ನೇ ರಿಪೇರಿ ಮಾಡಿಸ್ಕೊಂಡು ಅಲ್ಪ ಸ್ವಲ್ಪ ಸೌರ ಹತ್ರ ಎಲ್ಲನ ರಿಪೇರಿ ಮಾಡಿಸ್ಕೊಂಡು ಟಾರ್ಪಾಲೆಲ್ಲ ಹಾಕ್ಕೊಂಡು ಇರೋಣ. ಅದಕ್ಕೆ ನಾನು ಇಲ್ಲಿರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಿನಗೆ ಹೇಳಿದ್ನಲ್ಲ ಬೆಳಿಗ್ಗೆನೇ, ಇಲ್ಲಿರಲ್ಲ ಕಣಮ್ಮ, ನಾವು ಹೋಗ್ತೀವಿ. ಸುಮ್ಮನೆ ನೆಂಟ್ರ ಮನೇಲಿದ್ದರೆ ನಮಗೆ ಒಳ್ಳೇದಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಮತ್ತೆ ಇವ್ರು ನೋಡು, ಚೈತ್ರಕ್ಕನೂ ವರ್ಷಮ್ಮವ ಇವರೆಲ್ಲ ನಾವು ಹೋಗೇ ಇಲ್ಲ ಅವ್ರ ಮನೆಗೆ. ಲಕ್ಷ್ಮಟ್ಟಿ ಮನೆ ಕೊಟ್ಟಿದ್ರು ಅಲ್ಲಿಗೆ ಹೋಗೇ ಇಲ್ಲ ಅವರು. ಹಂಗೆ ಬಿಡು, ಯಾವತ್ತಿದ್ರು ನಮಗೆ ಬರುತ್ತೆ ಅಂತ ಹೇಳಿ ಯಾಕೆ ಸುಮ್ಮನೆ ಅವರು ನಾವು ಒಂದೇ ಹತ್ರ ಅಂತ ಹೇಳಿ ಅವ್ರು ಹೋಗೇ ಇಲ್ಲ ಕಣಮ್ಮ. ಸುಮ್ಮನೆ ಹೋಗಿ ಮನೆಯಾಗಿದ್ರೆ ಯಾವುದೂ ಇರಲ್ಲ. ನಡೀರಿ ಹೋಗೋಣ. ಯಾಕೆ ಅವಳ್ತಾಗ ಹೇಳಿಸ್ಕೊಂಬೋದು? ಅವಳು ಬೇರೆ ದೆವ್ವಾಗಿ ಬಂದವಳೆ, ಯಾಕೆ ಬೇಕು? ರಾತ್ರಿ ಎಲ್ಲ ಮನೆಯಾಗ ನಿದ್ದೆನೂ ಬರಲ್ಲ. ರಾತ್ರಿ ಎಲ್ಲ ಯಾರನ್ನ ಓಡಾಡ್ದಂಗೆ ಆಗುತ್ತೆ. ಒಂಥರ ಎಷ್ಟು ಈ ಮನೆ ಶಾಂತಿ ಮಾಡಿದ್ರು ಏನೋ ಒಂಥರ ನೆಮ್ಮದಿ ಇಲ್ಲ. ಏನು ಮಾಡಿದ್ರು ಎಷ್ಟು ದುಡಿದ್ರೂ ಇರಲ್ಲ. ನಿಮ್ಮಪ್ಪ ಎಂತೂ ಬೇಜಾರಾಗೈತೆ. ನಾನು ಎಷ್ಟು ದುಡಿಯೋಣ, ಎಷ್ಟು ತಂದು ಕೊಡೋಣ ಅಂತ ಹೇಳಿ. ಪಾಪ ಅಲ್ಲೆಲ್ಗ ಹೋಗಿತ್ತಲ್ಲ ಅವಾಗ ಎಷ್ಟೊಂದು ದುಡ್ಡು ತಗೊಂಬಂದಿದ್ದು ಎಲ್ಲ ಅದೂ ಹೋಗ್ಬಿಡ್ತು. ಎಲ್ಲ ಅದೂ ಇದಕ್ಕಿದ್ದಂಗೆ ಎಲ್ಲ ಖಾಲಿ ಆಗ್ಬಿಡ್ತು. ಅದೇನು ಖರ್ಚಾಗುತ್ತೆ, ಎಲ್ಲಿ ಬರುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ದುಡ್ಡಂತೂ ಆ ರೀತಿ ಆಗ್ಬಿಟ್ಟೈತೆ. ಮತ್ತೆ ಯಾಕ ಈ ಮನೆ ಬಿಟ್ಟು ನೋಡಬೇಕು. ಆ ಮನೆಯಲ್ಲೇ ಒಳ್ಳೇದಾಗುತ್ತೆ ಅಲ್ವಾ? ಅಲ್ಲಿ ಸಂಗೀತನಿಗೆ ಆ ಮನೆಯಲ್ಲೇ ಒಳ್ಳೇದಾಗಿದ್ದು. ಒಂದೊಂದು ಮನೆ ಒಂದೊಂದು ಮನೆ ವಾಸ್ತು ಚೆನ್ನಾಗಿರುತ್ತಲ್ಲ, ಒಬ್ಬೊಬ್ಬರಿಗೆ ಜಾಸ್ತಿ ಕೈ ಬೈ ಎತ್ತುತ್ತೆ. ಅದಕ್ಕೇ ಅಲ್ಲಿಗೆ ಹೋಗೋಣ. ಚೆನ್ನಾಗಿ ದುಡ್ಡು ಕಾಸು ಎಲ್ಲನ ಚೆನ್ನಾಗಿ ಕೊಡುತ್ತೆ. ಈ ಮನೇಲಿ ನೋಡಿ ಎಷ್ಟು ದುಡ್ಡು ದುಡಿದ್ರೂ ಇರಂಗಿಲ್ಲ. ಅದಕ್ಕೇ ಅಲ್ಲಿಗೆ ಹೋಗೋಣ. ಅವಾಗೇನಾದರೂ ಒಳ್ಳೇದಾಗುತ್ತೇನ ಕಣಮ್ಮ. ಸುಮ್ಮನೆ ಹೋಗೋಣ. ಯಾಕೆ ಬೇಕಿದ್ದೆವು ಸಮಸ್ಯೆಗಳು ಬೇಡ. ಈ ಮನೆಗೆ ಅವಳದೊಂದು ಕಾಟ, ಅವಳದೊಂದು ನಮಗೆಲ್ಲ ಒಂಥರ ರಾತ್ರಿ ಹೊತ್ತು ನನಗೆ ನಿದ್ದೆನೇ ಬರಲ್ಲ ಹಂಗಾಗೈತೆ. ಅದಕ್ಕೆ ಅತ್ಲಾಗೆ ಸುಮ್ಮನೆ ಬಿಟ್ಟು ಹೋಗೋಣ. ಬಿಟ್ಟು ಹೋದ್ರೆ ಯಾವುದೂ ಇರಲ್ಲ. ಸರಿ ಆಯ್ತಮ್ಮ, ನಾನು ಸಂಗೀತಕ್ಕನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಆವಕ್ಕರೇನು ಪಾಪ ಏನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಎಲ್ಲ ಚೆನ್ನಾಗೇ ಮಾತಾಡಿಸ್ತು, ಚೆನ್ನಾಗೇ ಹೇಳ್ತು. ಅವ್ರಿಗೆ ಮಕ್ಕಳಿಲ್ವಲ್ಲ, ಅದಕ್ಕೆ ಅತ್ಲಾಗೆ ಯಾವಾಗೂ ಪಾಪ ತುಂಬ ಬೇಜಾರಾಗೈತಿ. ಅದಕ್ಕೆ ಪಾಪನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರಮ್ಮ ಅಂತ ಹೇಳಿ ಹೇಳ್ತು, ಸಮಾಧಾನ ಮಾಡ್ತು. ಹುಷಾರಾಗ್ತಾನೆ, ಸುಮ್ಮನಿರವ್ ನೀನು, ಹುಷಾರಾಗವನೆ, ಚೆನ್ನಾಗಿ ನೋಡ್ಕೊ, ಇರೋನೊಬ್ಬನೇ ಒಬ್ಬ, ಚೆನ್ನಾಗಿ ನೋಡಿಕೊಂಡು ಅವನು ಸ್ವಲ್ಪ ಕೇರಾಗಿ ನೋಡ್ಕೊ ಅವನ್ನ ಅಂತ ಹೇಳಿ ಹೇಳ್ತು. ಸಮಾಧಾನ ಮಾಡ್ತು. ನನಗೂ ಹೋಗಿ ಮಾತಾಡಿಸ್ದೆ, ಸಮಾಧಾನ ಮಾಡ್ತು. ಹೋಗಿ ಮನಸ್ಸಲ್ಲಿ ಇಟ್ಕೊಬೇಡಕ್ಕ, ನಡೆದಿರೋದೇನೂ ಏನೋ ಇವಾಗ ಅಣ್ಣ ತಮ್ಮದ್ರ ಮೇಲೆ ಆಗ್ತಿರ್ತವೆ ಅಂತ ಹೇಳಿ ಮಾತಾಡ್ಕೊಂಡು ಬಂದೆ. ಅಷ್ಟೇ ಕಣಮ್ಮ. ಚೆನ್ನಾಗಿ ಇಟ್ಕೊಂಡು ಹೋಗಿ, ಯಾವುದೂ ಬೇರೆ ಇರಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಚೆನ್ನಾಗಿದ್ರೆ ಅವ್ರೇನು ಯಾವುದಕ್ಕೂ ಕೈ ಬಾಯಿ ಹಿಡಿಯಲ್ಲ. ಮಸ್ತ್ ದುಡ್ಡು ಕಾಸು ಏನು ಕನಾಗಲಿ ಸಹಾಯ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ವಿಜಿದು ದೇವದ ಕಾಟ ಸ್ಟಾರ್ಟ್ ಆಗೈತೆ ನಮಗೆ. ಇಲ್ಲಿರೋದಕ್ಕಾಗ್ತಿಲ್ಲ. ಅದಕ್ಕೇ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ಬಿಡೋಣ, ಇವ್ರ ಮನೆ ಐತಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮನೇಲಿ ಯಾಕೆ ಏನು ಮಾಡಿದ್ರು ಆಗ್ತಾಯಿಲ್ಲ. ತುಂಬ ಕಿರಿಕಿರಿ ಈ ಮನೇಲಿ ಇರೋಕ್ಕಾಗ್ತಿಲ್ಲ. ನಾವೆಲ್ಲ ಕೇಳಿದಕ್ಕೆ ಆ ಮನೆ ಬಿಡ್ರಿ ಅಂತ ಹೇಳಿದ್ರು. ಈ ವಿಜಿ ಬೇರೆ ಇವಳು ಯಾರೋ ಬಂದು ಹೇಳೋಗಿಲ್ಲ, ಇವಳು ಮೈಯಕ್ಕೇನಾದರೂ ಬಂದು ಸೇರ್ಕೊಂಡವಳ ಏನೋ. ನಮಗೆ ರಾತ್ರಿ ಎಲ್ಲ ಓಡಾಡ್ದಂಗೆ ಆಗುತ್ತೆ, ಮಾತಾಡಿಸ್ದಂಗೆ ಆಗುತ್ತೆ. ಹಿಂಗೆಲ್ಲ ತುಂಬ ಹಿಂಸೆ ಆಗೈತೆ. ಈ ಮನೇಲಿ ಇರೋದಕ್ಕಾಗ್ತಾ ಇಲ್ಲ. ಅದಕ್ಕೇ ನಾವಿವಾಗ ಬೇರೆ ಮನೆಗೆ ಹೋಗ್ತೀವಿ. ಹಳೆ ಮನೆಗೆ, ಇವ್ರದ್ದು ಹಳೆ ಮನೆ ಐತಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.